ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ರು ಒಂದೇ ಪಕ್ಷ ಒಂದೇ ಜಿಲ್ಲೆಯವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಅಷ್ಟಕ್ಕಷ್ಟೇ ಅನ್ನೋ ತರ ಇದೆ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಲಕ್ಷ್ಮಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸತೀಶ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಲಕ್ಷ್ಮಿ ಹೆಬ್ಬಾಳ್ಕರ್ಗೆ 49 ವರ್ಷ ವಯಸ್ಸು, ಸತೀಶ್ ಜಾರಕಿಹೊಳಿಗೆ 62 ವರ್ಷ. ವಯಸ್ಸಲ್ಲಿ ಸತೀಶ್ ಜಾರಕಿಹೊಳಿ 13 ವರ್ಷ ದೊಡ್ಡವರು. ಶಿಕ್ಷಣ, ಲಕ್ಷ್ಮಿ ಹೆಬ್ಬಾಳ್ಕರ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಓದಿರೋದು ದ್ವಿತೀಯ ಪಿಯುಸಿ ವರೆಗೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಕ್ಷೇತ್ರ ಮತ್ತು ಹುದ್ದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಮತ್ತು ಮಿನಿಸ್ಟರ್. ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಮತ್ತು ಮಿನಿಸ್ಟರ್. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬರೋಬ್ಬರಿ 56,016 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 52.61% ಜನ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ಸತೀಶ್ ಜಾರಕಿಹೊಳಿ ಬರೋಬ್ಬರಿ 57,211 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 60.25% ಜನ ಸತೀಶ್ಗೆ ಓಟ್ ಹಾಕಿ ಗೆಲ್ಲಿಸಿದ್ರು. ಇಬ್ಬರಲ್ಲಿ ಹೆಚ್ಚು ಅಂತರದ ಗೆಲುವು ಸತೀಶ್ ಜಾರಕಿಹೊಳಿದು. ಚುನಾವಣಾ ಅನುಭವ, ಲಕ್ಷ್ಮಿ ಹೆಬ್ಬಾಳ್ಕರ್ 2013ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಶಾಸಕಿ, 1 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಜೊತೆಗೆ 1 ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಸತೀಶ್ ಜಾರಕಿಹೊಳಿ 1998ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಎಂಎಲ್ಎ, 2 ಬಾರಿ ಎಂಎಲ್ಸಿ ಮತ್ತು 3 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್, ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಈ ಕೇಸ್ಗಳು ಕೊರೋನಾ ಟೈಮಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದಾಗಿವೆ. ಸತೀಶ್ ಜಾರಕಿಹೊಳಿ ವಿರುದ್ಧವೂ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವು ಕೂಡ ಕೊರೋನಾ ಟೈಮಲ್ಲಿ ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಿಸಿದ್ದು. ಕುಟುಂಬ ಮತ್ತು ಮಕ್ಕಳು, ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಡನ ಹೆಸರು ರವೀಂದ್ರ ಹೆಬ್ಬಾಳ್ಕರ್. ಇವರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಎಂಬ ಮಗನಿದ್ದಾನೆ. ಸತೀಶ್ ಜಾರಕಿಹೊಳಿ ಪತ್ನಿ ಹೆಸರು ಶಕುಂತಲಾ. ಇವರಿಗೆ ಪ್ರಿಯಾಂಕಾ ಮತ್ತು ರಾಹುಲ್ ಎಂಬ ಮಕ್ಕಳಿದ್ದಾರೆ. ಚಿನ್ನ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ 3/4 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 33 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಮತ್ತು ಪತ್ನಿ ಬಳಿ 3/4 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 1.78 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸತೀಶ್ ಬಳಿ. ಬೆಳ್ಳಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ ಹತ್ತತ್ರ 3 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 3 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಪತ್ನಿ ಬಳಿ ಹತ್ತತ್ರ 9 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 7 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಬರೋಬ್ಬರಿ 6.61 ಕೋಟಿ ಹಣ ಹೊಂದಿದ್ದಾರೆ. ಸತೀಶ್ ಮತ್ತು ಪತ್ನಿ 12.89 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ವಾಹನ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ ಇನೋವಾ ಕ್ರಿಸ್ಟಾ ಮತ್ತು ಕಿಯಾ ಸೋನೆಟ್ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 45 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬಳಿ ಮಹೀಂದ್ರಾ ಸ್ಕಾರ್ಪಿಯೋ ಕಾರಿದೆ. ಇದರ ಮೌಲ್ಯ 4.81 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ವಾಹನಗಳಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ. ಮನೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ ಬೆಳಗಾವಿಯಲ್ಲಿ 2 ಮನೆ ಇದೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ ರೂಪಾಯಿ. ಸತೀಶ್ ಜಾರಕಿಹೊಳಿ ಮತ್ತು ಪತ್ನಿ ಬಳಿ ಬೆಳಗಾವಿಯಲ್ಲಿ 6, ಬೆಂಗಳೂರಿನಲ್ಲಿ 4 ಸೇರಿ ಒಟ್ಟು 10 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 26 ಕೋಟಿ. ಹೆಚ್ಚು ಮನೆಗಳಿರೋದು ಸತೀಶ್ ಕುಟುಂಬದ ಬಳಿ. ಕೃಷಿ ಜಮೀನು, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ ಬೆಳಗಾವಿಯಲ್ಲಿ 16 ಎಕರೆ ಕೃಷಿ ಜಮೀನು ಇದೆ.
ಇವುಗಳ ಒಟ್ಟು ಮೌಲ್ಯ 53 ಲಕ್ಷ. ಸತೀಶ್ ಜಾರಕಿಹೊಳಿ ಮತ್ತು ಪತ್ನಿ ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ಒಟ್ಟು 106 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 17 ಕೋಟಿ. ಹೆಚ್ಚು ಜಮೀನು ಇರೋದು ಸತೀಶ್ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಕುಟುಂಬದ ಬಳಿ ಕೃಷಿಯೇತರ ಸೈಟ್ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಕುಟುಂಬದ ಬಳಿ 19 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 102 ಕೋಟಿ. ಈ ವಿಚಾರದಲ್ಲೂ ಸತೀಶ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಇಬ್ಬರ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಸಾಲ ಕೊಟ್ಟಿರೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸತೀಶ್ ಮತ್ತು ಪತ್ನಿ 12.5 ಕೋಟಿ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಪತಿ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 13.18 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 175 ಕೋಟಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗಿಂತ ಸತೀಶ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್ಗಳದ್ದು. ಇವುಗಳ ರೂಪದಲ್ಲಿ 6 ಕೋಟಿ ಆಸ್ತಿ ಹೊಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. ಇವುಗಳ ರೂಪದಲ್ಲಿ ಬರೋಬ್ಬರಿ 102 ಕೋಟಿ ಆಸ್ತಿ ಹೊಂದಿದ್ದಾರೆ. ಸಾಲ ಬಾಕಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಹತ್ತತ್ರ 7 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಸತೀಶ್ ಕುಟುಂಬ 12 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಲಕ್ಷ್ಮಿ ಹೆಬ್ಬಾಳ್ಕರ್ ವಾರ್ಷಿಕ ಆದಾಯ ಬರೋಬ್ಬರಿ 7.14 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 59 ಲಕ್ಷ, ದಿನಕ್ಕೆ 1,98,000 ಆಗುತ್ತೆ. ಸತೀಶ್ ಜಾರಕಿಹೊಳಿಯ ವಾರ್ಷಿಕ ಆದಾಯ 3.20 ಕೋಟಿ. ಅಂದ್ರೆ ತಿಂಗಳಿಗೆ ಸರಾಸರಿ 26 ಲಕ್ಷ, ದಿನಕ್ಕೆ 89,000 ಆಗುತ್ತೆ. ಇಬ್ಬರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್. ಜಾತಿ ಅಥವಾ ಸಮುದಾಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಲಿಂಗಾಯತ ಸಮುದಾಯದವರು. ಸತೀಶ್ ವಾಲ್ಮೀಕಿ ನಾಯಕ ಸಮುದಾಯದವರು, ಅಂದ್ರೆ ST ಅಥವಾ ಪರಿಶಿಷ್ಟ ಪಂಗಡದವರು. ಸೊ ಫ್ರೆಂಡ್ಸ್, ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.